ಮತ್ತೊಂದು ಕಡೆಯಲ್ಲಿ ಸ್ಕ್ಯಾನಿಂಗ್ ಮೆಷಿನ್ ಕೂಡ ಇರಲಿಲ್ಲ. ಭರವಸೆ ಕೊಟ್ಟರು, ಆಗಿಲ್ಲ. ಒಂದ ಎರಡ ಸಮಸ್ತ ವಿಕ್ಟೋರಿಯಾ ಸಮಸ್ಯೆಗಳ ಆಗರ ಆಗೋಗಿದೆ. ರೋಗಿಗಳಿಗೆ ಚಿಕಿತ್ಸೆ ನೀಡುವಂಥ ತಾಣ, ಅದಕ್ಕೆ ಅನಾರೋಗ್ಯ ಬಂದಿದೆ. ಐಸಿಯುನಲ್ಲಿ ಇಟ್ಟಿರುವಂಥ ಪರಿಸ್ಥಿತಿ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯದು. ಗಬ್ಬೆದ್ದು ನಾರ್ತಾ ಇದೆ ವಿಕ್ಟೋರಿಯಾ. ಅಲ್ಲಿ ಹೋದರೆ ಆರೋಗ್ಯ ಸರಿಯಾಗೋದಲ್ಲ, ಆರೋಗ್ಯ ಕೆಡುತ್ತೆ. ಹೊಸ ರೋಗ ಬರೋದಂತೂ ಗ್ಯಾರಂಟಿ. MRI ಸ್ಕ್ಯಾನಿಂಗ್ ಯಂತ್ರ ಕೆಟ್ಟು ನಿಂತಿದೆ, ಅದಕ್ಕೆ ದುರಸ್ತಿ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. 3 ದಿನಗಳಿಂದ ರೋಗಿಗಳು ಪರದಾಡ್ತಿದ್ದಾರೆ, ಆದರೂ ಡೋಂಟ್ ಕೇರ್ ಅಂತ ಇದ್ದಾರೆ. ಯಂತ್ರ ರಿಪೇರಿ ಮಾಡುವಂಥ ಭರವಸೆ ಕೊಟ್ಟರು, ಆದರೆ ಆ ಆಶ್ವಾಸನೆ ಕೇವಲ ಆಶ್ವಾಸನೆಯಾಗೇ ಉಳಿತು ಬಿಟ್ಟರೆ ಅದು ಇನ್ನೂ ಕೂಡ ಈಡೇರಲಿಲ್ಲ. ರೋಗಿಗಳು ಮಲಗುವಂಥ ಬೆಡ್ಡಲ್ಲಿ ಹುಳು ಪತ್ತೆಯಾಗಿತ್ತು, ಜೊತೆಯಲ್ಲಿ ಕ್ಲೀನಿಂಗ್ ಅಂತೂ ಇಲ್ಲವೇ ಇಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಹೈಜೀನ್ ಅಂತೂ ಕೇಳಲೇಬೇಡಿ. ಅದರ ಜೊತೆಯಲ್ಲಿ ಕೆಟ್ಟು ನಿಂತಿರುವಂಥ MRI ಮೆಷಿನ್ ಸರಿ ಮಾಡ್ತೀವಿ ಅಂತಂದ್ರು, ಸರಿ ಆಗಿಲ್ಲ. ಜೊತೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇತ್ತ, ಯಾಕಂದರೆ ಅಲ್ಲಿರುವಂಥ ರೋಗಿಗಳನ್ನು ಕರ್ಕೊಂಡು ಬರ್ತಾ ಇರುವಂಥ ಕುಟುಂಬಸ್ಥರೇ ಸ್ಟ್ರೆಚರನ್ನು ತಳ್ಕೊಂಡು ಬರಬೇಕು, ವೀಲ್ ಚೇರನ್ನು ತಳ್ಕೊಂಡು ಬರುವಂಥ ಪರಿಸ್ಥಿತಿ ಇತ್ತು. ಇನ್ಯಾರಿಗೆ ಹೇಳ್ಬೇಕು? ಈಗ ಡಾಕ್ಟ್ರಿಗೆ ಹೇಳಿದೆ, ಇನ್ಯಾರಿಗೆ ಹೇಳ್ಬೇಕು ಹೇಳು? ಇನ್ಯಾರಿಗೆ ಹೇಳ್ಬೇಕು ಹೇಳು? ಹೇಳು ಹೇಳು ಹೇಳು. ಅಲ್ಲ ಏನಂದಲ್ಲ, ನನ್ನ ಹತ್ರ ನೋಡಿದೆ ಬಟ್ ನಾನು ನೋಡಿಲ್ಲ. ಹೇಳು ಏನು? ಇನ್ಯಾರು ತೋರಿಸ್ಬೇಕು ಹೇಳು? ಡಾಕ್ಟ್ರು ಕರ್ಬಿಟ್ಟು ಇನ್ನೇನು ಮಾಡಬೇಕು? ಯಾರಿಗೆ ತೋರಿಸ್ಬಂದಲ್ಲ, ಇನ್ನೇನು ಮಾಡಬೇಕು? ಇನ್ಯಾರು ತೋರಿಸ್ಬೇಕು ಹೇಳು? ಸರಿ, ಇನ್ಯಾರು ತೋರಿಸ್ಬೇಕು? ನಾನು ಹೇಳಿದ್ದು ತಿಂಡಿ ಮಾಡಿ ಬರ್ತೀನಿ ಆಫ್ ಅಂತ ಹೇಳಿದ, ಆಯ್ತಾ? ಡಾಕ್ಟ್ರು ತೋರಿಸ್ತೀನಿ, ಇನ್ಯಾರು ತೋರಿಸ್ಬೇಕಂದಲ್ವಾ? ಈಗ ಆಫ್ ಮಾಡೋರು ಯಾರಂಗಾರೆ? ಇನ್ಯಾರಿಗೆ ಹೇಳ್ಬೇಕು? ಈಗ ಡಾಕ್ಟ್ರಿಗೆ ಹೇಳಿದೆ, ಇನ್ಯಾರಿಗೆ ಹೇಳ್ಬೇಕು ಹೇಳು? ಇನ್ಯಾರಿಗೆ ಹೇಳ್ಬೇಕು ಹೇಳು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈ ಆಸ್ಪತ್ರೆ ಪ್ರತಿಷ್ಠಿತ ಆಸ್ಪತ್ರೆ ಹೆಸರಿಗಷ್ಟೇ ಈಗ ICUನಲ್ಲಿದೆ, ಅದಕ್ಕೆ ತುರ್ತು ಚಿಕಿತ್ಸೆ ಬೇಕಾಗಿದೆ. ತುರ್ತು ಚಿಕಿತ್ಸೆ ಸಿಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸರ್ಕಾರದ ಖಜಾನೆ ಬರಿದಾಯ್ತಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಇದಕ್ಕೆ ಟ್ರೀಟ್ಮೆಂಟ್ ಯಾವಾಗ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಅದು ವಿಕ್ಟೋರಿಯಾ ಆಸ್ಪತ್ರೆ. ಸಾಕಷ್ಟು ಜನ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾರೆ ಚಿಕಿತ್ಸೆಗಾಗಿ, ಬಟ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಂದೆ ಸ್ಪಷ್ಟವಾಗಿದೆ. ಯಾಕಂದರೆ ಸ್ಕ್ಯಾನಿಂಗ್ ಮಿಷನ್ ಕೆಟ್ಟೋಗಿ 3-4 ದಿನ ಆಯಿತು, ಇನ್ನೂ ಸರಿಪಡಿಸಿಲ್ಲ. ಇರೋದು 2 ಸ್ಕ್ಯಾನಿಂಗ್, ಒಂದು ಕೆಟ್ಟೋಗಿದೆ, ಒಂದೇ ಸ್ಕ್ಯಾನಿಂಗ್ ಈಗ ಅದರಲ್ಲೇ ಕೆಲಸ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಸಾಕಷ್ಟು ಜನ ದಿನನಿತ್ಯ ಬರ್ತಾರೆ ರೋಗಿಗಳು. ಬಟ್ ಇದೀಗ ಸಮಸ್ಯೆ ಆಗರವಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಸಾಕಷ್ಟು ಬಾರಿ ಒಂದು ಕಡೆ ಸರ್ಕಾರಕ್ಕೆ ಮನವಿ ಮಾಡಿದರೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಮನವಿ ಮಾಡಿದರೆ, ಇನ್ನೂ ವಿಕ್ಟೋರಿಯಾ ಆಸ್ಪತ್ರೆಯ ಸಮಸ್ಯೆ ಇನ್ನೂ ಸರಿ ಹೋಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಕಡೆ ರೋಗಿಗಳು ಏನಾದರೂ ಕೇಳಕ್ಕೆ ಹೋದರೆ ದಬ್ಬಾಳಿಕೆ ಮಾಡ್ತಾರೆ ಆಸ್ಪತ್ರೆ ಸಿಬ್ಬಂದಿಗಳು. ಹೀಗಾಗಿ ರೋಗಿಗಳು ರೋಸಿ ಹೋಗಿದ್ದಾರೆ. ಯಾಕಂದರೆ ಬಡವರ ಆಸ್ಪತ್ರೆ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದರೆ ಅಲ್ಲಿ ಯಾವುದೇ ಟ್ರೀಟ್ಮೆಂಟ್ ಸಿಗ್ತೇ ಇಲ್ಲ, ತುಂಬ ಸಮಸ್ಯೆ ಆಗ್ತಿದೆ. ಮತ್ತೊಂದು ಕಡೆ ಇಲಿಗಳ ಕಾಟ ಮತ್ತು ಹುಳುಗಳ ಕಾಟ. ಯಾಕಂದರೆ ಬೆಡ್ಶೀಟ್ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳು ಕೊಡಬೇಕಾಗತ್ತೆ. ಬಟ್ ಇದೀಗ ಆ ರೋಗಿಗಳ ಸಿಬ್ಬಂದಿಗಳೇ ಹೊರಗಿಂದ ತಂದು ಬೆಡ್ಶೀಟನ್ನು ಕೊಡಲಾಗ್ತದೆ. ಹೀಗಾಗಿ ಎಲ್ಲ ಒಂದು ಕಡೆ ಸಮಸ್ಯೆ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಇತಿಹಾಸವುಳ್ಳ ಆಸ್ಪತ್ರೆ ಮತ್ತು ಸಾಕಷ್ಟು ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಹೀಗಾಗಿ ಅಲ್ಲಿನ ಸಮಸ್ಯೆಗಳನ್ನು ಗುರುತು ಮಾಡಿ ಏನೇನು ಸಮಸ್ಯೆ ಇದೆ ಎಲ್ಲವನ್ನ ಬೇಗ ಬಗೆಹರಿಸಬೇಕು. ಇಲ್ಲವಾದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು, ರೋಗಿಗಳ ಪರದಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅಶ್ವಿನಿ, ರೈಟ್ ವೀರೇಶ್, ಥ್ಯಾಂಕ್ ಯು. ಮತ್ತೊಂದು ಕಡೆಯಲ್ಲಿ ಸ್ಕ್ಯಾನಿಂಗ್ ಮೆಷಿನ್ ಕೂಡ ಇರಲಿಲ್ಲ. ಭರವಸೆ ಕೊಟ್ಟರು, ಆಗಿಲ್ಲ. ಒಂದ ಎರಡ ಸಮಸ್ತ ವಿಕ್ಟೋರಿಯಾ ಸಮಸ್ಯೆಗಳ ಆಗರ ಆಗೋಗಿದೆ. ರೋಗಿಗಳಿಗೆ ಚಿಕಿತ್ಸೆ ನೀಡುವಂಥ ತಾಣ, ಅದಕ್ಕೆ ಅನಾರೋಗ್ಯ ಬಂದಿದೆ. ICUನಲ್ಲಿ ಇಟ್ಟಿರುವಂಥ ಪರಿಸ್ಥಿತಿ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯದು. ಗಬ್ಬೆದ್ದು ನಾರ್ತಾ ಇದೆ ವಿಕ್ಟೋರಿಯಾ. ಅಲ್ಲಿ ಹೋದರೆ ಆರೋಗ್ಯ ಸರಿಯಾಗೋದಲ್ಲ, ಆರೋಗ್ಯ ಕೆಡುತ್ತೆ. ಹೊಸ ರೋಗ ಬರೋದಂತೂ ಗ್ಯಾರಂಟಿ. MRI ಸ್ಕ್ಯಾನಿಂಗ್ ಯಂತ್ರ ಕೆಟ್ಟು ನಿಂತಿದೆ, ಅದಕ್ಕೆ ದುರಸ್ತಿ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. 3 ದಿನಗಳಿಂದ ರೋಗಿಗಳು ಪರದಾಡ್ತಿದ್ದಾರೆ, ಆದರೂ ಡೋಂಟ್ ಕೇರ್ ಅಂತ ಇದ್ದಾರೆ. ಯಂತ್ರ ರಿಪೇರಿ ಮಾಡುವಂಥ ಭರವಸೆ ಕೊಟ್ಟರು, ಆದರೆ ಆ ಆಶ್ವಾಸನೆ ಕೇವಲ ಆಶ್ವಾಸನೆಯಾಗೇ ಉಳಿತು ಬಿಟ್ಟರೆ ಅದು ಇನ್ನೂ ಕೂಡ ಈಡೇರಲಿಲ್ಲ. ರೋಗಿಗಳು ಮಲಗುವಂಥ ಬೆಡ್ಡಲ್ಲಿ ಹುಳು ಪತ್ತೆಯಾಗಿತ್ತು, ಜೊತೆಯಲ್ಲಿ ಕ್ಲೀನಿಂಗ್ ಅಂತೂ ಇಲ್ಲವೇ ಇಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಹೈಜೀನ್ ಅಂತೂ ಕೇಳಲೇಬೇಡಿ. ಅದರ ಜೊತೆಯಲ್ಲಿ ಕೆಟ್ಟು ನಿಂತಿರುವಂಥ MRI ಮೆಷಿನ್ ಸರಿ ಮಾಡ್ತೀವಿ ಅಂತಂದ್ರು, ಸರಿ ಆಗಿಲ್ಲ. ಜೊತೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇತ್ತ, ಯಾಕಂದರೆ ಅಲ್ಲಿರುವಂಥ ರೋಗಿಗಳನ್ನು ಕರ್ಕೊಂಡು ಬರ್ತಾ ಇರುವಂಥ ಕುಟುಂಬಸ್ಥರೇ ಸ್ಟ್ರೆಚರನ್ನು ತಳ್ಕೊಂಡು ಬರಬೇಕು, ವೀಲ್ ಚೇರನ್ನು ತಳ್ಕೊಂಡು ಬರುವಂಥ ಪರಿಸ್ಥಿತಿ ಇತ್ತು. ಇನ್ಯಾರಿಗೆ ಹೇಳ್ಬೇಕು? ಈಗ ಡಾಕ್ಟ್ರಿಗೆ ಹೇಳಿದೆ, ಇನ್ಯಾರಿಗೆ ಹೇಳ್ಬೇಕು ಹೇಳು? ಇನ್ಯಾರಿಗೆ ಹೇಳ್ಬೇಕು ಹೇಳು? ಹೇಳು ಹೇಳು ಹೇಳು. ಅಲ್ಲ ಏನಂದಲ್ಲ, ನನ್ನ ಹತ್ರ ನೋಡಿದೆ ಬಟ್ ನಾನು ನೋಡಿಲ್ಲ. ಹೇಳು ಏನು? ಇನ್ಯಾರು ತೋರಿಸ್ಬೇಕು ಹೇಳು? ಡಾಕ್ಟ್ರು ಕರ್ಬಿಟ್ಟು ಇನ್ನೇನು ಮಾಡಬೇಕು? ಯಾರಿಗೆ ತೋರಿಸ್ಬಂದಲ್ಲ, ಇನ್ನೇನು ಮಾಡಬೇಕು? ಇನ್ಯಾರು ತೋರಿಸ್ಬೇಕು ಹೇಳು? ಸರಿ, ಇನ್ಯಾರು ತೋರಿಸ್ಬೇಕು?
ನಾನು ಹೇಳಿದ್ದು ತಿಂಡಿ ಮಾಡಿ ಬರ್ತೀನಿ ಆಫ್ ಅಂತ ಹೇಳಿದ ಆಯ್ತಾ. ಡಾಕ್ಟರ್ ತೋರಿಸ್ತೀನಿ ಇನ್ಯಾರು ತೋರಿಸ್ಬೇಕಂತ ಅಲ್ವಾ? ಈಗ ಆಫ್ ಮಾಡೋರು ಯಾರಂಗಾರೆ ಇನ್ಯಾರು ಹೇಳ್ಬೇಕು? ಈಗ ಡಾಕ್ಟ್ರಿಗೆ ಹೇಳಿದೆ, ಇನ್ಯಾರು ಹೇಳ್ಬೇಕು ಹೇಳು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈ ಆಸ್ಪತ್ರೆ ಪ್ರತಿಷ್ಠಿತ ಆಸ್ಪತ್ರೆ ಹೆಸರಿಗಷ್ಟೇ ಈಗ ICUನಲ್ಲಿದೆ, ಅದಕ್ಕೆ ತುರ್ತು ಚಿಕಿತ್ಸೆ ಬೇಕಾಗಿದೆ. ತುರ್ತು ಚಿಕಿತ್ಸೆ ಸಿಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸರ್ಕಾರದ ಖಜಾನೆ ಬರಿದಾಯ್ತಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಇದಕ್ಕೆ ಟ್ರೀಟ್ಮೆಂಟ್ ಯಾವಾಗ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಅದು ವಿಕ್ಟೋರಿಯಾ ಆಸ್ಪತ್ರೆ. ಸಾಕಷ್ಟು ಜನ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾರೆ ಚಿಕಿತ್ಸೆಗಾಗಿ, ಬಟ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಂದೆ ಸ್ಪಷ್ಟವಾಗಿದೆ. ಯಾಕಂದರೆ ಸ್ಕ್ಯಾನಿಂಗ್ ಮಿಷನ್ ಕೆಟ್ಟೋಗಿ 3-4 ದಿನ ಆಯಿತು, ಇನ್ನೂ ಸರಿಪಡಿಸಿಲ್ಲ. ಇರೋದು 2 ಸ್ಕ್ಯಾನಿಂಗ್, ಒಂದು ಕೆಟ್ಟೋಗಿದೆ, ಒಂದೇ ಸ್ಕ್ಯಾನಿಂಗ್ ಈಗ ಅದರಲ್ಲೇ ಕೆಲಸ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಸಾಕಷ್ಟು ಜನ ದಿನನಿತ್ಯ ಬರ್ತಾರೆ ರೋಗಿಗಳು. ಬಟ್ ಇದೀಗ ಸಮಸ್ಯೆ ಆಗರವಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಸಾಕಷ್ಟು ಬಾರಿ ಒಂದು ಕಡೆ ಸರ್ಕಾರಕ್ಕೆ ಮನವಿ ಮಾಡಿದರೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಮನವಿ ಮಾಡಿದರೆ, ಇನ್ನೂ ವಿಕ್ಟೋರಿಯಾ ಆಸ್ಪತ್ರೆಯ ಸಮಸ್ಯೆ ಇನ್ನೂ ಸರಿ ಹೋಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಕಡೆ ರೋಗಿಗಳು ಏನಾದರೂ ಕೇಳಕ್ಕೆ ಹೋದರೆ ದಬ್ಬಾಳಿಕೆ ಮಾಡ್ತಾರೆ ಆಸ್ಪತ್ರೆ ಸಿಬ್ಬಂದಿಗಳು. ಹೀಗಾಗಿ ರೋಗಿಗಳು ರೋಸಿ ಹೋಗಿದ್ದಾರೆ. ಯಾಕಂದರೆ ಬಡವರ ಆಸ್ಪತ್ರೆ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದರೆ ಅಲ್ಲಿ ಯಾವುದೇ ಟ್ರೀಟ್ಮೆಂಟ್ ಸಿಗ್ತೇ ಇಲ್ಲ, ತುಂಬ ಸಮಸ್ಯೆ ಆಗ್ತಿದೆ. ಮತ್ತೊಂದು ಕಡೆ ಇಲಿಗಳ ಕಾಟ ಮತ್ತು ಹುಳುಗಳ ಕಾಟ. ಯಾಕಂದರೆ ಬೆಡ್ಶೀಟ್ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳು ಕೊಡಬೇಕಾಗತ್ತೆ. ಬಟ್ ಇದೀಗ ಆ ರೋಗಿಗಳ ಸಿಬ್ಬಂದಿಗಳೇ ಹೊರಗಿಂದ ತಂದು ಬೆಡ್ಶೀಟನ್ನು ಕೊಡಲಾಗ್ತದೆ. ಹೀಗಾಗಿ ಎಲ್ಲ ಒಂದು ಕಡೆ ಸಮಸ್ಯೆ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಇತಿಹಾಸವುಳ್ಳ ಆಸ್ಪತ್ರೆ ಮತ್ತು ಸಾಕಷ್ಟು ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಹೀಗಾಗಿ ಅಲ್ಲಿನ ಸಮಸ್ಯೆಗಳನ್ನು ಗುರುತು ಮಾಡಿ ಏನೇನು ಸಮಸ್ಯೆ ಇದೆ ಎಲ್ಲವನ್ನ ಬೇಗ ಬಗೆಹರಿಸಬೇಕು. ಇಲ್ಲವಾದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು, ರೋಗಿಗಳ ಪರದಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅಶ್ವಿನಿ, ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮತ್ತೊಂದು ಕಡೆಯಲ್ಲಿ ಸ್ಕ್ಯಾನಿಂಗ್ ಮಿಷನ್ ಕೂಡ ಇರಲಿಲ್ಲ, ಭರವಸೆ ಕೊಟ್ಟರು ಆಗಿಲ್ಲ. 1-2 ಸಮಸ್ತ ವಿಕ್ಟೋರಿಯಾ ಸಮಸ್ಯೆಗಳ ಆಗರ ಆಗೋಗಿದೆ. ರೋಗಿಗಳಿಗೆ ಚಿಕಿತ್ಸೆ ನೀಡುವಂಥ ತಾಣ, ಅದಕ್ಕೆ ಅನಾರೋಗ್ಯ ಬಂದಿದೆ. ICUನಲ್ಲಿಟ್ಟಿರುವಂಥ ಪರಿಸ್ಥಿತಿ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯದು. ಗಬ್ಬೆದ್ದು ನಾರ್ತಾ ಇದೆ ವಿಕ್ಟೋರಿಯಾ. ಅಲ್ಲಿ ಹೋದರೆ ಆರೋಗ್ಯ ಸರಿಯಾಗೋದಲ್ಲ, ಆರೋಗ್ಯ ಕೆಡುತ್ತೆ. ಹೊಸ ರೋಗ ಬರೋದಂತೂ ಗ್ಯಾರಂಟಿ. MRI ಸ್ಕ್ಯಾನಿಂಗ್ ಯಂತ್ರ ಕೆಟ್ಟು ನಿಂತಿದೆ, ಅದಕ್ಕೆ ದುರಸ್ತಿ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. 3 ದಿನಗಳಿಂದ ರೋಗಿಗಳು ಪರದಾಡ್ತಿದ್ದಾರೆ. ಆದರೂ ಡೋಂಟ್ ಕೇರ್ ಅಂತ ಇದ್ದಾರೆ. ಯಂತ್ರ ರಿಪೇರಿ ಮಾಡುವಂಥ ಭರವಸೆ ಕೊಟ್ಟರು, ಆದರೆ ಆ ಆಶ್ವಾಸನೆ ಕೇವಲ ಆಶ್ವಾಸನೆಯಾಗೇ ಉಳಿತು ಬಿಟ್ಟರೆ ಅದು ಇನ್ನೂ ಕೂಡ ಈಡೇರಲಿಲ್ಲ. ರೋಗಿಗಳು ಮಲಗುವಂಥ ಬೆಡ್ಡಲ್ಲಿ ಹುಳು ಪತ್ತೆಯಾಗಿತ್ತು, ಜೊತೆಯಲ್ಲಿ ಕ್ಲೀನಿಂಗ್ ಅಂತೂ ಇಲ್ಲವೇ ಇಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಹೈಜೀನ್ ಅಂತೂ ಕೇಳಲೇಬೇಡಿ. ಅದರ ಜೊತೆಯಲ್ಲಿ ಕೆಟ್ಟು ನಿಂತಿರುವಂಥ MRI ಮೆಷಿನ್ ಸರಿ ಮಾಡ್ತೀವಿ ಅಂತಂದ್ರು, ಸರಿ ಆಗಿಲ್ಲ. ಜೊತೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇತ್ತ. ಯಾಕಂದರೆ ಅಲ್ಲಿರುವಂಥ ರೋಗಿಗಳನ್ನು ಕರ್ಕೊಂಡು ಬರ್ತಾ ಇರುವಂಥ ಕುಟುಂಬಸ್ಥರೇ ಸ್ಟ್ರೆಚರನ್ನು ತಳ್ಕೊಂಡು ಬರಬೇಕು, ವೀಲ್ ಚೇರನ್ನು ತಳ್ಕೊಂಡು ಬರುವಂಥ ಪರಿಸ್ಥಿತಿ ಇತ್ತು. ಇನ್ಯಾರು ಹೇಳ್ಬೇಕು? ಈಗ ಡಾಕ್ಟ್ರಿಗೆ ಹೇಳಿದೆ, ಇನ್ಯಾರು ಹೇಳ್ಬೇಕು ಹೇಳು? ಹೇಳು. ಅಲ್ಲ ಏನಂದಲ್ಲ, ನನ್ನ ಹತ್ರ ನೋಡಿದೆ, ಬಟ್ ನಾನು ನೋಡಿಲ್ಲ. ಹೇಳು, ಏನು ಇನ್ಯಾರು ತೋರಿಸ್ಬೇಕು ಹೇಳು? ಡಾಕ್ಟ್ರು ಕರ್ಬಿಟ್ಟು ಇನ್ನೇನು ಮಾಡಬೇಕು? ಯಾರು ತೋರಿಸ್ಬಂದಲ್ಲ, ಇನ್ನೇನು ಮಾಡಬೇಕು? ಇನ್ಯಾರು ತೋರಿಸ್ಬೇಕು ಹೇಳು? ಸರಿ, ಇನ್ಯಾರು ತೋರಿಸ್ಬೇಕು? ನಾನು ಹೇಳಿದ್ದು ತಿಂಡಿ ಮಾಡಿ ಬರ್ತೀನಿ ಆಫ್ ಅಂತ ಹೇಳಿದ ಆಯ್ತಾ. ಡಾಕ್ಟರ್ ತೋರಿಸ್ತೀನಿ ಇನ್ಯಾರು ತೋರಿಸ್ಬೇಕಂತ ಅಲ್ವಾ? ಈಗ ಆಫ್ ಮಾಡೋರು ಯಾರಂಗಾರೆ ಇನ್ಯಾರು ಹೇಳ್ಬೇಕು? ಈಗ ಡಾಕ್ಟ್ರಿಗೆ ಹೇಳಿದೆ, ಇನ್ಯಾರು ಹೇಳ್ಬೇಕು ಹೇಳು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈ ಆಸ್ಪತ್ರೆ ಪ್ರತಿಷ್ಠಿತ ಆಸ್ಪತ್ರೆ ಹೆಸರಿಗಷ್ಟೇ ಈಗ ICUನಲ್ಲಿದೆ, ಅದಕ್ಕೆ ತುರ್ತು ಚಿಕಿತ್ಸೆ ಬೇಕಾಗಿದೆ. ತುರ್ತು ಚಿಕಿತ್ಸೆ ಸಿಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸರ್ಕಾರದ ಖಜಾನೆ ಬರಿದಾಯ್ತಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಇದಕ್ಕೆ ಟ್ರೀಟ್ಮೆಂಟ್ ಯಾವಾಗ ಅನ್ನೋ ಪ್ರಶ್ನೆ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಅದು ವಿಕ್ಟೋರಿಯಾ ಆಸ್ಪತ್ರೆ. ಸಾಕಷ್ಟು ಜನ ಈ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾರೆ ಚಿಕಿತ್ಸೆಗಾಗಿ, ಬಟ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಮುಂದೆ ಸ್ಪಷ್ಟವಾಗಿದೆ. ಯಾಕಂದರೆ ಸ್ಕ್ಯಾನಿಂಗ್ ಮಿಷನ್ ಕೆಟ್ಟೋಗಿ 3-4 ದಿನ ಆಯಿತು, ಇನ್ನೂ ಸರಿಪಡಿಸಿಲ್ಲ. ಇರೋದು 2 ಸ್ಕ್ಯಾನಿಂಗ್, ಒಂದು ಕೆಟ್ಟೋಗಿದೆ, ಒಂದೇ ಸ್ಕ್ಯಾನಿಂಗ್ ಈಗ ಅದರಲ್ಲೇ ಕೆಲಸ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಸಾಕಷ್ಟು ಜನ ದಿನನಿತ್ಯ ಬರ್ತಾರೆ ರೋಗಿಗಳು. ಬಟ್ ಇದೀಗ ಸಮಸ್ಯೆ ಆಗರವಾಗಿದೆ ವಿಕ್ಟೋರಿಯಾ ಆಸ್ಪತ್ರೆ. ಸಾಕಷ್ಟು ಬಾರಿ ಒಂದು ಕಡೆ ಸರ್ಕಾರಕ್ಕೆ ಮನವಿ ಮಾಡಿದರೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಮನವಿ ಮಾಡಿದರೆ, ಇನ್ನೂ ವಿಕ್ಟೋರಿಯಾ ಆಸ್ಪತ್ರೆಯ ಸಮಸ್ಯೆ ಇನ್ನೂ ಸರಿ ಹೋಗಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಕಡೆ ರೋಗಿಗಳು ಏನಾದರೂ ಕೇಳಕ್ಕೆ ಹೋದರೆ ದಬ್ಬಾಳಿಕೆ ಮಾಡ್ತಾರೆ ಆಸ್ಪತ್ರೆ ಸಿಬ್ಬಂದಿಗಳು. ಹೀಗಾಗಿ ರೋಗಿಗಳು ರೋಸಿ ಹೋಗಿದ್ದಾರೆ. ಯಾಕಂದರೆ ಬಡವರ ಆಸ್ಪತ್ರೆ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದರೆ ಅಲ್ಲಿ ಯಾವುದೇ ಟ್ರೀಟ್ಮೆಂಟ್ ಸಿಗ್ತೇ ಇಲ್ಲ, ತುಂಬ ಸಮಸ್ಯೆ ಆಗ್ತಿದೆ. ಮತ್ತೊಂದು ಕಡೆ ಇಲಿಗಳ ಕಾಟ ಮತ್ತು ಹುಳುಗಳ ಕಾಟ. ಯಾಕಂದರೆ ಬೆಡ್ಶೀಟ್ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳು ಕೊಡಬೇಕಾಗತ್ತೆ. ಬಟ್ ಇದೀಗ ಆ ರೋಗಿಗಳ ಸಿಬ್ಬಂದಿಗಳೇ ಹೊರಗಿಂದ ತಂದು ಬೆಡ್ಶೀಟನ್ನು ಕೊಡಲಾಗ್ತದೆ. ಹೀಗಾಗಿ ಎಲ್ಲ ಒಂದು ಕಡೆ ಸಮಸ್ಯೆ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ವಿಕ್ಟೋರಿಯಾ ಆಸ್ಪತ್ರೆ
ಅಂತಂದರೆ ಇತಿಹಾಸವುಳ್ಳ ಆಸ್ಪತ್ರೆ ಮತ್ತು ಸಾಕಷ್ಟು ರೋಗಿಗಳು ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಹೀಗಾಗಿ ಅಲ್ಲಿನ ಸಮಸ್ಯೆಗಳನ್ನು ಗುರುತು ಮಾಡಿ ಏನೇನು ಸಮಸ್ಯೆ ಇದೆ ಎಲ್ಲವನ್ನ ಬೇಗ ಬಗೆಹರಿಸಬೇಕು. ಇಲ್ಲವಾದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು, ರೋಗಿಗಳ ಪರದಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಶ್ವಿನಿ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್.